ಕಡೆಗೂ ಮೋದಿ ಸರ್ಕಾರ ಸಂಸತ್ತಿನ ವಿಶೇಷ ಅಧಿವೇಶನ ಕರೆಯಲು ತಯಾರಾಗಿದೆಯಾ? ಆದರೆ ಇದು ಪಹಲ್ಗಾಮ್ ದಾಳಿ, ಆ ನಂತರದ ಆಪರೇಷನ್ ಸಿಂಧೂರ್ ಮತ್ತು ಕದನ ವಿರಾಮ ಕುರಿತು ಎದ್ದಿರುವ ಪ್ರಶ್ನೆಗಳಿಗೆ ಸಂಬಂಧಿಸಿದ್ದಲ್ವಾ? ಕಾಂಗ್ರೆಸ್ ಹೇಳ್ತಿರೋ ಪ್ರಕಾರ ತುರ್ತು ಪರಿಸ್ಥಿತಿಯ 50 ವರ್ಷದ ಹಿನ್ನೆಲೆಯಲ್ಲಿ ಸಂಸತ್ತಿನ ವಿಶೇಷ ಅಧಿವೇಶನ ಕರೆಯಲಾಗುತ್ತಿದೆ ಅಂತಾದ್ರೆ ಇದು ಮತ್ತೊಮ್ಮೆ ಪ್ರಶ್ನೆಗಳನ್ನು ತಪ್ಪಿಸಿಕೊಳ್ಳುವ ಕಸರತ್ತಾಗಿದೆಯಾ? ಮತ್ತೊಮ್ಮೆ ತುರ್ತು ಪರಿಸ್ಥಿತಿಯ ವಿಷಯ ಎಳೆದು ತಂದು ತನ್ನ ವೈಫಲ್ಯದಿಂದ ಗಮನ ಬೇರೆಡೆಗೆ ಸೆಳೆಯೋಕೆ ಮೋದಿ ಸರ್ಕಾರ ಯತ್ನಿಸ್ತಾ ಇದೆಯಾ? ಪ್ರಧಾನಿ ಮೋದಿ ಸಂಸತ್ತಿನ ತುರ್ತು ಅಧಿವೇಶನ ಕರೆಯಲು ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಿದೆ. ಹಾಗಾದ್ರೆ ಸರ್ಕಾರ ರಾಹುಲ್ ಗಾಂಧಿ ಹಾಗೂ ವಿರೋಧ ಪಕ್ಷದ ಒತ್ತಡಕ್ಕೂ ಕೊನೆಗೂ ಮಣಿದಿದೆಯಾ? ಈ ವಿಶೇಷ ಸಂಸತ್ತಿನ ಅಧಿವೇಶನದಲ್ಲಿ ದೇಶ ಈಗಾಗಲೇ ಕೇಳುತ್ತಿರುವ ಪ್ರಶ್ನೆಗಳನ್ನ ಚರ್ಚಿಸಲಾಗುತ್ತಾ? ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ನಂತರ 1 ತಿಂಗಳಿಗಿಂತಲೂ ಹೆಚ್ಚು ಸಮಯ ಕಳೆದು ಹೋಗಿದೆ. ವಿರೋಧ ಪಕ್ಷ ಸಂಸತ್ತಿನ ವಿಶೇಷ ಅಧಿವೇಶನ ಕರೆಯುವಂತೆ ಸರ್ಕಾರವನ್ನ ಸತತವಾಗಿ ಒತ್ತಾಯ ಮಾಡ್ತಾನೆ ಬಂದಿದೆ. ಆದರೆ ಸರ್ಕಾರ ಈ ಮಾತನ್ನ ಕೇಳಿಸಿಕೊಂಡೇ ಇಲ್ಲ. ಈಗ ಸಂಸತ್ತಿನ ವಿಶೇಷ ಅಧಿವೇಶನ ಕರೆಯಲಾಗ್ತಿದೆ ಅಂತ ಹೇಳುವಾಗ ಆರಂಭದಲ್ಲಿ ಇದು ರಾಷ್ಟ್ರೀಯ ಭದ್ರತೆಯ ವಿಷಯವಾಗಿ ಕರೆಯಲಾಗ್ತಿರುವ ಅಧಿವೇಶನ ಅಂತ ಹೇಳಲಾಗಿತ್ತು. ಆದರೆ ಕಾಂಗ್ರೆಸ್ ಹೇಳ್ತಿರೋ ಪ್ರಕಾರ ಸರ್ಕಾರದ ಉದ್ದೇಶ ಬೇರೆನೇ ಇದೆ. ಕಾಂಗ್ರೆಸ್ ನಾಯಕ ಜೈರಾಮ್ ರಮೇಶ್ ಈ ಬಗ್ಗೆ ಮಹತ್ವದ ಮಾಹಿತಿ ನೀಡಿದ್ದಾರೆ. ಅವರ ಪ್ರಕಾರ ಮೋದಿ ಸರ್ಕಾರ ತುರ್ತು ಪರಿಸ್ಥಿತಿಯ 50ನೇ ವರ್ಷಾಚರಣೆ ಹಿನ್ನೆಲೆಯಲ್ಲಿ ಜೂನ್ 25ರಂದು ಸಂಸತ್ತಿನ ವಿಶೇಷ ಅಧಿವೇಶನ ಕರೆಯಲು ಯೋಜಿಸುತ್ತಿದೆ. ಪಹಲ್ಗಾಮ್ ಭಯೋತ್ಪಾದಕ ದಾಳಿ ಮತ್ತು ಅದರಿಂದ ಉಂಟಾಗುವ ಪರಿಸ್ಥಿತಿ ಬಗ್ಗೆ ಪ್ರಧಾನಿ ಅಧ್ಯಕ್ಷತೆಯಲ್ಲಿ ಸರ್ವಪಕ್ಷ ಸಭೆ ಕರೆಯಲು ಕಾಂಗ್ರೆಸ್ ಒತ್ತಾಯ ಮಾಡ್ತಾನೆ ಇದೆ. ಆದರೆ ಆ ಸಭೆಯನ್ನ ಇನ್ನೂ ಕರೆಯಲಾಗಿಲ್ಲ ಅಂತ ಜೈರಾಮ್ ರಮೇಶ್ ಆಕ್ಷೇಪಿಸಿದ್ದಾರೆ. अभी सुनने को आ रहा है कि 25 और 26 जून को, क्योंकि वहां इमरजेंसी की 50वीं वर्षगांठ है, उसके लिए एक विशेष सत्र बुलाया जा सकता है. एक व्यक्ति जो 11 साल से अघोषित इमरजेंसी चला रहे हैं, अनडिक्लेयर्ड इमरजेंसी हमारे देश में 26 मई 2014 से लागू है, वो एक विशेष सत्र बुलाना चाहते हैं. 50 साल पहले क्या हुआ, 50 साल पहले क्या हुआ? तो आज के मुद्दे हैं, आज के मुद्दे, आज के सवाल से ध्यान हटाने के लिए 50वीं वर्षगांठ की बात कर रहे हैं. ठीक है, अगर करना कीजिए. आरएसएस की क्या भूमिका थी, हम उसका पूरा पर्दाफाश लाएंगे. हकीकत जो है पूरा देश के सामने रखेंगे कि इन्होंने क्या क्या कहा था. पर आज हमारी मांग है विशेष सत्र बुलाया जाए. 22 फरवरी 1994 का प्रस्ताव को दोहराया जाए, उसको अपडेट किया जाए. जो नई चुनौतियां आई हैं, खास तौर से चीन और पाकिस्तान के बीच में जो जुगलबंदी है, वही चीन जिसको प्रधानमंत्री ने क्लीन चिट दिया था, ये सब हमारी सामने चुनौतियां हैं. एक सामूहिक संकल्प दिखाएं, एकता और एकजुटता से. देखिए, बीजेपी और बीजेपी नेताओं को पाकिस्तान से लड़ना देना कुछ नहीं है. आतंकवादियों से वो क्या कर रहे हैं? 1 महीना हो गया, 22 अप्रैल को पहलगाम की क्रूर आतंकवाद हमला हुआ था. आज भी वो आतंकवादी यहां वहां घूम रहे हैं. दिसंबर 2023 को पूंछ में आतंकी हमले में उनकी एक भूमिका थी. अक्टूबर 2024 में गांदरबल में आतंकवादी हमला हुआ, उसमें उनकी भूमिका थी. उसी महीने अक्टूबर 2024 को गुलमर्ग में एक आतंकवादी हमला हुआ था, उसमें उनकी भूमिका थी. यानी कि ये जो पहलगाम के आतंकवादी हैं, उन्होंने 4 आतंकी हमले कराए हैं 18 महीने में. आज वह यहां वहां घूम रहे हैं. हमारे सांसद भी यहां वहां घूम रहे हैं और आतंकवादी भी यहां वहां घूम रहे हैं. ಮೇ 10ರಂದು ಲೋಕಸಭೆ ಮತ್ತು ರಾಜ್ಯಸಭೆ ವಿಪಕ್ಷ ನಾಯಕರಿಬ್ಬರೂ ಸಂಸತ್ತಿನ ವಿಶೇಷ ಅಧಿವೇಶನ ಕರೆಯುವಂತೆ ಮತ್ತು ನಿರ್ಣಯದ ಮೂಲಕ ದೇಶದ ಸಾಮೂಹಿಕ ಸಂಕಲ್ಪ ಪ್ರದರ್ಶಿಸುವಂತೆ ವಿನಂತಿಸಿ ಪ್ರಧಾನಿಗೆ ಪತ್ರ ಬರೆದರು. ಪ್ರಧಾನಿ ಆ ಸಲಹೆಯನ್ನು ಕೂಡ ಸ್ವೀಕರಿಸಿಲ್ಲ ಅಂತ ಜೈರಾಮ್ ರಮೇಶ್ ತಮ್ಮ ಎಕ್ಸ್ ಪೋಸ್ಟ್ನಲ್ಲಿ ತಿಳಿಸಿದ್ದಾರೆ. ತುರ್ತು ಪರಿಸ್ಥಿತಿಯ 50ನೇ ವಾರ್ಷಿಕೋತ್ಸವ ದಿನವಾದ ಜೂನ್ 25-26ರಂದು ಸಂಸತ್ತಿನ ವಿಶೇಷ ಅಧಿವೇಶನ ಕರೆಯಲಾಗುತ್ತೆ ಅನ್ನೋ ಮಾತು ಈಗ ಕೇಳಿಬರ್ತಿದೆ. ನಿಜವಾದ ಮತ್ತು ಹೆಚ್ಚು ತುರ್ತು ವಿಷಯಗಳಿಂದ ದಿಕ್ಕು ತಪ್ಪಿಸುವ ಮತ್ತು ಗಮನ ಬೇರೆಡೆ ಸೆಳೆಯುವ ಮತ್ತೊಂದು ಕಸರತ್ತು ಆಗಿದೆ ಅಂತ ಕಾಂಗ್ರೆಸ್ ಟೀಕಿಸಿದೆ. ಕಳೆದ 11 ವರ್ಷಗಳಿಂದ ದೇಶವನ್ನ ಅಘೋಷಿತ ತುರ್ತು ಪರಿಸ್ಥಿತಿಯಲ್ಲಿ ಇರಿಸಿರುವ ವ್ಯಕ್ತಿ ದೇಶ ಕೇಳ್ತಿರುವ ಪ್ರಶ್ನೆಗಳಿಂದ ನಿರಂತರವಾಗಿ ತಪ್ಪಿಸಿಕೊಳ್ತಿದ್ದಾರೆ. ಪಹಲ್ಗಾಮ್ ಭಯೋತ್ಪಾದಕರು ಇನ್ನೂ ಯಾಕೆ ತಲೆಮರೆಸಿಕೊಂಡಿದ್ದಾರೆ? ಟ್ರಂಪ್ ಅವರು ಕದನ ವಿರಾಮಕ್ಕೆ ಮಧ್ಯಸ್ಥಿಕೆ ವಹಿಸೋಕೆ ಯಾಕೆ ಅವಕಾಶ ನೀಡಲಾಯಿತು? ಅವರು ಜೂನ್ 19, 2020ರಂದು ಚೀನಾಗೆ ಸಾರ್ವಜನಿಕವಾಗಿ ಕ್ಲೀನ್ ಚಿಟ್ ನೀಡಿದ್ದು ಯಾಕೆ? ಈ ಪ್ರಶ್ನೆಗಳನ್ನ ಜೈರಾಮ್ ರಮೇಶ್ ಎತ್ತಿದ್ದಾರೆ. आज के सवाल जो है, प्रधानमंत्री ने 19 जून 2020 को चीन को क्लीन चिट दिया था. आज वही चीन पाकिस्तान के साथ कैसे संबंध हैं? देखिए, एयरफोर्स को लेकर उनकी क्या भूमिका रही है, जिसको प्रधानमंत्री ने, नरेंद्र मोदी जी ने क्लीन चिट दिया था 19 जून 2020 को. वही चीन जिसके साथ हमारा एक
रिकॉर्ड ट्रेड डेफिसिट चल रहा है, यानी कि जो हम आयात करते हैं चीन से इतना ज्यादा है हमारे निर्यात की तुलना में, रिकॉर्ड ट्रेड डेफिसिट है। ಅವರ ಈ ಹೇಳಿಕೆಗಳನ್ನು ನಂಬೋದಾದ್ರೆ ಇದು ಬಹಳ ವಿಚಿತ್ರ ಬೆಳವಣಿಗೆಯಾಗಿದೆ. ಜೂನ್ 25 ಮತ್ತು 26ರಂದು ಸಂಸತ್ತಿನ ವಿಶೇಷ ಅಧಿವೇಶನವನ್ನ ಕರೆಯಬಹುದು, ಆದರೆ ಅದು ಪಹಲ್ಗಾಮ್ ಭಯೋತ್ಪಾದಕ ದಾಳಿ ವಿಷಯಕ್ಕಾಗಿ ಅಲ್ಲ. ಆದರೆ ಇಂದಿರಾ ಗಾಂಧಿ ದೇಶದ ಮೇಲೆ ಹೇರಿದ್ದ ತುರ್ತು ಪರಿಸ್ಥಿತಿ 50 ವರ್ಷಗಳನ್ನ ಪೂರೈಸುತ್ತಿರುವ ಹಿನ್ನೆಲೆಯಲ್ಲಿ 2 ದಿನಗಳ ವಿಶೇಷ ಅಧಿವೇಶನ ಕರೆಯಲಾಗುತ್ತೆ ಮತ್ತು ತುರ್ತು ಪರಿಸ್ಥಿತಿ ಬಗ್ಗೆ ಚರ್ಚಿಸಲಾಗುತ್ತೆ ಅಂತ ಹೇಳಲಾಗಿದೆ. ಈ ದೇಶಕ್ಕೆ ಇದಕ್ಕಿಂತ ಹಾಸ್ಯಾಸ್ಪದವಾಗಿದ್ದು ಮತ್ತೊಂದಿಲ್ಲ. ಕದನ ವಿರಾಮ ಯಾಕೆ ಸಂಭವಿಸಿತು ಅನ್ನೋ ಪ್ರಶ್ನೆಗೆ ಇಡೀ ದೇಶ ಇನ್ನೂ ಉತ್ತರ ಹುಡುಕ್ತಾ ಇದೆ. 7 ಸರ್ವಪಕ್ಷ ನಿಯೋಗಗಳು 32 ದೇಶಗಳಿಗೆ ಹೋಗಿ ಅದರ ವಿವರಣೆ ಕೊಡ್ತಿವೆ. ದೇಶದೊಳಗೆ ಮೋದಿ ಹಲವು ರ್ಯಾಲಿಗಳು, ಹಲವು ರೋಡ್ ಶೋಗಳನ್ನ ಮಾಡ್ತಿದ್ದಾರೆ. ಆದರೆ ಇಲ್ಲಿವರೆಗೆ ಅವರು ಈ ದೇಶ ಕೇಳ್ತಿರುವ ಪ್ರಶ್ನೆಗಳಿಗೆ ಉತ್ತರಿಸೋಕೆ ಸಾಧ್ಯ ಆಗಿಲ್ಲ. ಪ್ರಧಾನಿ ಮೋದಿ ಚುನಾವಣೆ ಇಲ್ಲದ ಸ್ಥಳಗಳಲ್ಲೂ ರ್ಯಾಲಿಗಳನ್ನ ನಡೆಸ್ತಿದ್ದಾರೆ. ಗುಜರಾತ್ನಲ್ಲೂ 2 ದಿನ ರೋಡ್ ಶೋಗಳನ್ನ ಮಾಡಿದ್ರು. ಅವರು ಒಂದಿನದಲ್ಲಿ 2-3 ರ್ಯಾಲಿಗಳನ್ನ ಮಾಡ್ತಿದ್ದಾರೆ. ಆದರೆ ಮೋದಿ ಯಾವುದರ ಬಗ್ಗೆ ರೋಡ್ ಶೋ ಮಾಡ್ತಿದ್ದಾರೆ? ರೋಡ್ ಶೋಗಳು ಏನು ಖರ್ಚಿಲ್ಲದೆ ನಡೀತಾ ಇದೆಯಾ? ಮೋದಿ ಅವರ ರ್ಯಾಲಿಗಳಿಗೆ ಜನರನ್ನ ದುಡ್ಡು ಕೊಟ್ಟು ಕರೆತರಲಾಗ್ತಿದೆ ಅನ್ನೋ ಆರೋಪಗಳು ಇವೆ. ನಿರಂತರವಾಗಿ ರೋಡ್ ಶೋಗಳನ್ನ ಮಾಡ್ತಿರುವ ಮೋದಿ ಆಪರೇಷನ್ ಸಿಂಧೂರ್ ಹೆಸರಲ್ಲಿ ಬಹಿರಂಗವಾಗಿ ಮತಗಳನ್ನ ಕೇಳ್ತಿದ್ದಾರೆ. ಹೀಗೆ ರಾಜಕೀಯ ಮಾಡೋ ಹೊರಟವರು ದೇಶದ ಪ್ರಶ್ನೆಗಳಿಗೂ ಉತ್ತರಿಸಬೇಕಲ್ವಾ? ಆಪರೇಷನ್ ಸಿಂಧೂರ್ ಬಗ್ಗೆ ಮಾತ್ರ ಚರ್ಚಿಸಬೇಕು ಅಂತ ಬಿಜೆಪಿ ಬಯಸುತ್ತೆ. ಆದರೆ ಆಪರೇಷನ್ ಸಿಂಧೂರ್ ಬಗ್ಗೆ ಚರ್ಚಿಸಿದಾಗ ಪಹಲ್ಗಾಮ್ ದಾಳಿ ಬಗ್ಗೆ, ಕದನ ವಿರಾಮದ ಬಗ್ಗೆನೂ ಚರ್ಚಿಸಬೇಕು ಅನ್ನೋದನ್ನ ಅದು ಮರೆತು ಬಿಡುತ್ತೆ. ಮಡಿಲ ಮೀಡಿಯಾಗಳಲ್ಲೂ ಸಂಪೂರ್ಣ ಚರ್ಚೆ ಆಪರೇಷನ್ ಸಿಂಧೂರ್ ಬಗ್ಗೆ ಮಾತ್ರ ನಡೀತಿದೆ. ದಾಳಿ ನಡೆಸಿದ ಭಯೋತ್ಪಾದಕರನ್ನ ಹಿಡಿಯೋಕ್ ನಮಗೆ ಸಾಧ್ಯವಾಗಿಲ್ಲ. ಇದು ಯಾರ ವೈಫಲ್ಯ? ಇಲ್ಲಿವರೆಗೆ ನಮಗೆ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ. ಭಯೋತ್ಪಾದಕ ದಾಳಿ ನಡೆದ ಪಹಲ್ಗಾಮ್ನಲ್ಲಿ ಭದ್ರತಾ ಪಡೆ ಯಾಕಿರ್ಲಿಲ್ಲ? ಈ ಇಡೀ ವಿಷಯದ ಬಗ್ಗೆ ಮೋದಿ ಸರ್ಕಾರ ಇಲ್ಲಿವರೆಗೆ ಉತ್ತರ ಕೊಟ್ಟಿಲ್ಲ. ಯಾರನ್ನಾದರೂ ಹೊಣೆಗಾರರನ್ನಾಗಿ ಮಾಡಲಾಯ್ತಾ ಅಂತಂದ್ರೆ ಅದೂ ಇಲ್ಲ. ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ನಿರಂತರವಾಗಿ ಮಾಡ್ತಿದ್ದ ಒತ್ತಾಯ ಅಂದ್ರೆ ವಿಶೇಷ ಅಧಿವೇಶನ ಕರೀರಿ ಅನ್ನೋದು. ಆದ್ರೆ ಈವರೆಗೂ ವಿಶೇಷ ಅಧಿವೇಶನ ಕರೀಲಿಲ್ಲ. ಈಗ ತುರ್ತು ಪರಿಸ್ಥಿತಿ ವಿಷಯ ಮುನ್ನೆಲೆಗೆ ತರೋಕೆ ವಿಶೇಷ ಅಧಿವೇಶನವನ್ನ ಕರೆಯಲಾಗ್ತಾ ಇದೆಯಾ? ಸರ್ಕಾರ ಹಾಗೆ ಮಾಡಿದ್ರೂ ವಿರೋಧ ಪಕ್ಷಕ್ಕೆ ಈ ವಿಷಯವನ್ನ ವಿಭಿನ್ನ ರೀತಿಯಲ್ಲಿ ಎತ್ತೋಕೆ ಒಂದು ಅವಕಾಶ ಆಗಲಿದೆ. ಆಪರೇಷನ್ ಸಿಂಧೂರ್ ಮತ್ತು ಕದನ ವಿರಾಮದ ನಂತರ ಸರ್ಕಾರ ಇನ್ನೂ ಉತ್ತರಿಸೋಕೆ ಸಾಧ್ಯವಾಗದ ಪ್ರಶ್ನೆಗಳನ್ನ ಚರ್ಚಿಸೋ ರೀತಿಯಲ್ಲಿ ವಿರೋಧ ಪಕ್ಷಗಳು ಈ ಅಧಿವೇಶನವನ್ನ ಬಳಸಿಕೊಳ್ಳುತ್ತಾ ಅಥವಾ ಬಿಜೆಪಿ ಇದರಿಂದ ರಾಜಕೀಯ ಲಾಭವನ್ನ ಮಾಡಿಕೊಳ್ಳಲಿದೆಯಾ? ಕಾದ್ ನೋಡ್ಬೇಕಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.